ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಪನ್ನೀರ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಲ್ಲ ಥರ ಮಸಾಲ ಐಟಮ್ಸ್ ಲೈಕ್ ಚಕ್ಕೆ, ಲವಂಗ, ಮೆಥಿ, ಈ ಥರದೆಲ್ಲ ಏಲಕ್ಕಿಯಿಂದೆಲ್ಲ ಹಾಕ್ಕೋಬೇಕು. ನಿಮ್ಮ ಹತ್ರ ಯಾವ ಮಸಾಲ ಐಟಮ್ಸ್ ಇರುತ್ತೆ ಅದನ್ನ ಹಾಕ್ಕೋಬೋದು. ಸೊ ನನ್ನ ಹತ್ರ ಬಿರಿಯಾನಿ ಎಲೆ ಇರಲಿಲ್ಲ, ಸೊ ಅದರಿಂದ ಹಾಕಲಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನೂ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಒಂದು 4 ದಪ್ಪ ಇರೋ ಟೊಮೆಟೊ ತೊಗೊಂಡಿದ್ದೆ. ಸೊ ಮೀಡಿಯಮ್ ಸೈಜ್ ಇರೋ ಟೊಮೆಟೊ, ಅದರಲ್ಲಿ ನಾನು 1 ಟೊಮೆಟೊ ಮಾತ್ರ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ, ಅದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಟೊಮೆಟೊ ಮಾತ್ರ ಚಿಕ್ಕದಾಗಿ ಹೆಚ್ಚಿ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ನಾನು 3 ಟೊಮೆಟೊನ ನಾನು ಮಿಕ್ಸಿಲಿ ರುಬ್ಬಿ ಎತ್ತಿಟ್ಟಿದ್ದೀನಿ. ಸೊ ಈ ಟೊಮೆಟೊ ಫ್ರೈ ಆದಮೇಲೆ ಬಟಾಣಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಪನ್ನೀರ್ನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೋಬೇಕು. ನಾನಿಲ್ಲಿ ಫ್ರೆಶ್ ಪನ್ನೀರ್ ಹೆರಿಟೇಜ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಅದನ್ನ ನೀಟಾಗಿ ತೊಳೆದುಬಿಟ್ಟು ಪನ್ನೀರ್ನ ಆಮೇಲೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೆ ಮುಂಚೆನೇ 3 ಟೊಮೆಟೊ ರುಬ್ಬಿಟ್ಟಿಟ್ಕೊಂಡಿದ್ದೆ ಅಂತ. ಸೊ ಆ 3 ಟೊಮೆಟೊನ ಈ ವೆಜಿಟೇಬಲ್ ಫ್ರೈ ಆದಮೇಲೆ ರುಬ್ಬಿರೋ ಟೊಮೆಟೊನ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊನ ರುಬ್ಬಿಟ್ಟೇ ಹಾಕಬೇಕು, ಇಲ್ಲ ಹೆಚ್ಚಿಬಿಟ್ಟು ಹಾಕ್ಬಾರ್ದು ಅಂತ ಏನಿಲ್ಲ. ಹೆಚ್ಚಿಬಿಟ್ಟು ಕೂಡ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಸೊ ನಾನಿಲ್ಲಿ ರುಬ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಒಂದು 3 ಟೊಮೆಟೊ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಿ. ಸೊ ಅದಾದಮೇಲೆ ನಾನು 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಬಿರಿಯಾನಿನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಿರಾನೆ ಮಾಡ್ತಾ ಇರೋದು. ತುಂಬ ಈಸಿಯಾಗಿ ಮಾಡ್ಬೋದು. ನಾನು 2 ಸ್ಪೂನ್ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ, ಬಿರಿಯಾನಿ ಮಸಾಲ ಪೌಡರ್. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಫ್ರೈ ಎಲ್ಲ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ನಾನು ಮೀಡಿಯಮ್ ಸೈಜಲ್ಲಿ ಪನ್ನೀರನ್ನ, ಆ ಪನ್ನೀರ್ ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಆ ಮಸಾಲ ಎಲ್ಲ ಪನ್ನೀರ್ಗೆ ಇಳಿಬೇಕು. ಆ ಥರ ಒಂದು 2 ನಿಮಿಷ ಫ್ರೈ ಆಗೋವರೆಗೂ ಬಿಟ್ಟು, ಚೆನ್ನಾಗಿ ಫ್ರೈ ಆಗೋದು ಹೇಗೆ ಗೊತ್ತಾಗಿದೆ ನಿಮಗೆ ಅಂದರೆ, ಎಣ್ಣೆ ಬಿಟ್ಟಿರುತ್ತೆ ಲಾಸ್ಟಲ್ಲಿ. ಎಣ್ಣೆ ಬಿಟ್ಟಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಅದಾದಮೇಲೆ ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿರೋದು, ಅದಕ್ಕೆ ನಾನಿಲ್ಲಿ 5 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದಾದಮೇಲೆ ಅಕ್ಕಿ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ನಾನು 2 ವಿಸಿಲ್ ಕೂಗಿಸ್ತಾ ಇದ್ದೀನಿ. 2 ವಿಸಿಲ್ ಕೂಗಿಸಿ ಕುಕ್ಕರ್ ಆರಿದ್ಮೇಲೆ ನೋಡಿ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದಾಗ ಈ ಥರ ಮಸಾಲ ಎಲ್ಲ ಮೇಲಿತ್ತು. ಮಸಾಲ ಎಲ್ಲ ಮೇಲಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.